ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिश्रतं वंदे परिव्राट चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ಎಲ್ಲಿವರೆಗಾಗಿದೆ ಅಂದರೆ ಕೃಷ್ಣನಿಗೆ ಅವಮಾನ ಮಾಡಬೇಕಂತ ಜರಾಸಂಧಾದಿಗಳೆಲ್ಲ ಕೂತ್ಕೊಂಡು ಮಂತ್ರಾಲೋಚನೆ ಮಾಡಿದರು. ಆದರೆ ಅವರು ಎಣಿಸಿದ್ದೇ ಬೇರೆ, ಆದದ್ದೇ ಬೇರೆ. ದೇವೇಂದ್ರ ದೇವದೂತನನ್ನು ಕಳಿಸಿದ್ದಾನೆ. ಸೊ ಏನಂತೇಳಿದರೆ, ಕೃಷ್ಣ ಅಂತೇಳಿದರೆ ನೀವು ತಿಳ್ಕೊಂಡ ಹಾಗೆ ಅಲ್ಲ, ಅವನು ಎಲ್ಲ ದೇವತೆಗಳಿಗೂ ದೇವರು, ಅವನು ದೇವ ಶಿಖಾಮಣಿ ಅವನು. ಆದ್ದರಿಂದ ನೀವು ಅವನಿಗೆ ಪಟ್ಟಾಭಿಷೇಕ ಮಾಡಲೇಬೇಕು. ಆಮೇಲೆ ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆಗೆ ನಾನು ವಜ್ರಾಯುಧೆಯಿಂದ ಅಪ್ಪಳಿಸ್ತೇನೆ. ಯಾಕಂತ ಹೇಳಿದರೆ ತಪ್ಪು ಮಾಡಿದವರಿಗೆ, ಇದು ತಪ್ಪು ಕೂಡ ಅಲ್ಲ, ಘೋರ ಅಪರಾಧ ಮಾಡಿದವರಿಗೆ ಘೋರ ಶಿಕ್ಷೆ ಕೊಡಬೇಕಾಗ್ತದೆ ಅಂತ ಹೇಳ್ಕೊಂಡು ದೇವೇಂದ್ರ ಸ್ಪಷ್ಟ ಹೇಳಿದಾಗ, ಸರಿ ಹಾಗಾದರೆ ಬೇರೆ ದಾರಿಯೇ ಇಲ್ಲ ಅಂತೇಳಿದರೆ, ಎಲ್ಲ ಇವರು ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಆಗಿದೆ, ಮಂತ್ರಾಲೋಚನೆ ಅಲ್ಲ ಅಲ್ಲೇ. ಸೊ ಷಡ್ಬೀರ್ ಮನುಷ್ಯ ಚಿಂತನಂ ಸಪ್ತಮಂ ದೈವ ಚಿಂತನಂ ಅಂತ ಹೇಳಿದಾಗೆ, ಸೊ ನಾವು ಏನೇ ಯೋಚನೆ ಮಾಡ್ಬೋದು, ಆದರೆ ಭಗವಂತನ ಇಚ್ಛೆ ಏನಿದೆ ಅದರ ಪ್ರಕಾರನೇ ನಡೆಯೋದು ಅಂತೇಳಿದರೆ, ಈ ಜರಾಸಂಧಾದಿಗಳು ಅಂತೇಳಿದರೆ ಈ ವಜ್ರಪಾತ ಅದು ಬೇಡ. ಅಲ್ಲಿ ಅವನಿಗಾದದ್ದು ಗೊತ್ತಿದೆ, ನಮಗೆ ಧನುವಿಗಾದದ್ದು, ಅವನ ತಲೆ ಹೊಟ್ಟೆ ಒಳಗೆ ಹೋಗಿದೆ, ಆ ಥರ ನಮಗಾಗೋದು ಬೇಡ ಅಂತ ಹೇಳಿಬಿಟ್ಟು, ಸರಿ ಹಾಗಾದರೆ ನಾವು ಮನಸ್ಸಿಲ್ಲದ ಮನಸ್ಸಿಂದ ಬೇರೆ ದಾರಿ ಇಲ್ಲ ಅಂಥೇಳಿ ಕೃಷ್ಣನಿಗೆ ಅಭಿಷೇಕ ಮಾಡುವ ಅಂತ ಹೊರಟಿದ್ದಾರೆ. ಅಷ್ಟಾಗುವಾಗ ದೇವೇಂದ್ರ ಯೋಚನೆ ಮಾಡಿದ, ಇವರು 3-4 ಜನರು ಭಾಳ ತಲೆ ತಗ್ಗಿಸಿಕೊಂಡಿದ್ದಾರೆ, ಏನು ಸಂಗತಿ ಅಂತ ಹೇಳಿದ್ರೆ ಯೋಚನೆ ಮಾಡಿದ. ಓ, ಇವರಿಗೆ ಏನಾಗಿದೆ, ಧರ್ಮ ಸಂಕಟ ಆಗಿದೆ. ಏನಂತ ಹೇಳಿದರೆ, ಇವರು ಒಂದು ವೇಳೆ ಹೋಗಿ ಅಭಿಷೇಕ ಮಾಡಿದರೆ ಎಲ್ಲ ಇವರಿಗೆ ತಮಾಷೆ ಮಾಡ್ತಾರೆ, 3 ಕಾಸಿದ್ದು ಬೆಲೆ ಇಲ್ಲ ಅಂತ ಆಗ್ತದೆ ಜರಾಸಂಧಾದಿಗಳಿಗೆ. ಅದು ಅಲ್ಲದೆ ಏನಂತ ಹೇಳಿದರೆ, ನಾಳೆ ಜರಾಸಂಧ ಕರೆದ್ರೆ ಅವರೆಲ್ಲ ಬರಬೇಕಲ್ಲ ಪುನಃ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ. ಸೊ ಈ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬರಲಿಲ್ಲ ಅಂತೇಳಿದರೆ ಹೇಗೆ ಅದು ಭೂಭಾರ ಹರಣ ಆಗೋದು? ಸೊ ಆದ್ದರಿಂದ ಹಾಗಾದರೆ ದೇವತೆಗಳ ಕೆಲಸ ಏನಾಗ್ತದೆ, ಕೆಟ್ಟು ಹೋಗಿಬಿಡ್ತದೆ. ಆದ್ದರಿಂದ ಈ ಜರಾಸಂಧ, ಸಾಲ್ವ, ಶಿಶುಪಾಲ, ಭೀಮ, ಯಾರು ಅವಳ ಅಣ್ಣ ರುಕ್ಮಿ, ಸೊ ಇವರು 4 ಜನ ಬೇಡ ಹೋಗೋದು. ಯಾಕಂದರೆ ಸ್ವಲ್ಪ ಮರ್ಯಾದೆ ಸ್ವಲ್ಪ ಇಟ್ಕೊಳ್ಳಿ ಇವರು ಅಂತ ಹೇಳಿಬಿಟ್ಟು ಉಳಿದವರ ರಾಜರುಗಳು ಹೋಗಿಬಿಟ್ಟು ಅಭಿಷೇಕ ಮಾಡಿದರೆ ಸಾಕು ಅಂತ ಹೇಳ್ಕೊಂಡು ಹೇಳಿದ ಕಾರಣ ಅಂತೇಳಿ ಇವರು 4 ಜನ ಹೋಗಲಿಲ್ಲ, ಬಾಕಿದವರೆಲ್ಲ ಹೋಗಿದ್ದಾರೆ. ಸೊ ಅಲ್ಲಿ ದೇವೇಂದ್ರ ದೊಡ್ಡ ಸಿಂಹಾಸನವನ್ನು ಕಳಿಸಿದ್ದಾನೆ ಭಗವಂತ ಶ್ರೀಕೃಷ್ಣನಿಗೆ ಕೂತ್ಕೊಳ್ಳಿಕ್ಕೆ. ಶ್ರೀಕೃಷ್ಣನಾದರೂ ಆ ಸಿಂಹಾಸನದಲ್ಲಿ ತಾನು ಒಬ್ಬನೇ ಕೂತ್ಕೊಳ್ಳಿಲ್ಲ, ಪಕ್ಕದಲ್ಲಿ ಗರುಡನನ್ನು ಕೂರಿಸಿಕೊಂಡ, ಬಲಭಾಗದಲ್ಲಿ ಎಡಭಾಗದಲ್ಲಿ ಕೃತಕೈಶಿಕರನ್ನು ಕೂರಿಸಿಕೊಂಡ. ಸೊ ಎಲ್ಲ ಭಕ್ತರನ್ನು ಕೂರಿಸಿಕೊಂಡು ಪಟ್ಟಾಭಿಷೇಕ ಆಗ್ತಾ ಇದೆ, ಎಲ್ಲ ಉದ್ಯುಕ್ತ ಆಗಿದೆ. ಏನಾಗಿದೆ ಅಂತ ನೋಡುವ. ಈಗ ವೈಲಾರು ಬಂದಿಲ್ಲಲ್ಲ, 49ನೇ ಶ್ಲೋಕ. ಅಥ ಅಖಿಲ ನರೇಶ್ವರ ಮುನೀಂದ್ರ ಸಂಯುತ ಹರಿಂ ಸುಶಾತ ಕೌಂಭ ಕುಂಭಕೈ ಪ್ರಚಕ್ರುಹು ಅಭಿಷೇಕಿಣಂ. ಅಥ ಅಖಿಲ ನರೇಶ್ವರಾಹ ಅಂತೇಳಿದರೆ 4 ಜನ ಬರಲಿಲ್ಲ. ಆ 4 ಜನ ಬಿಟ್ಟು ಉಳಿದ ಎಲ್ಲ ರಾಜರುಗಳು ಸೇರಿಕೊಂಡು, ಅಥ ಅಖಿಲ ನರೇಶ್ವರಾಹ, ನರೇಶ್ವರ ಅಂದರೆ ಮನುಷ್ಯರುಗಳ ಒಡೆಯ, ಮನುಷ್ಯರ ಒಡೆಯ ಅಂದರೆ ರಾಜರುಗಳು ಅಂತ. ಸೊ ನರೇಶ್ವರ ಅಂದರೆ ರಾಜ, ನರೇಶ್ವರಾಹ ಅಂದರೆ ರಾಜರುಗಳು. ಅಥ ಅಖಿಲ ನರೇಶ್ವರಾಹ, ಎಲ್ಲ ರಾಜರುಗಳು ಕೂಡಿಕೊಂಡು, ಮುನೀಂದ್ರ ಸಂಯುತ ಹರಿಂ ಅಂದರೆ ಋಷಿ ಮುನಿಗಳು ಬಂದಿದ್ದಾರೆ ಶ್ರೀಕೃಷ್ಣ ಭಗವಂತನಿಗೆ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ಟು. ಸೊ ಭಗವಂತನಿಗೆ ಹರಿಂ ಮುನೀಂದ್ರ ಸಂಯುತ, ಮುನಿಗಳ ಜೊತೆಗೆಲ್ಲ ಸೇರಿಕೊಂಡು, ಸುಶಾತ ಕೌಂಭ ಕುಂಭಕೈಹಿ, ಸುಶಾತ ಕೌಂಭ ಕುಂಭಕೈಹಿ ಅಂತೇಳಿದರೆ ಬಂಗಾರದ ಕಲಶ. ಸೊ ಬಂಗಾರದ ಸುವರ್ಣ ಕಲಶಗಳಲ್ಲಿ ತುಂಬಿಸಿದ ಪವಿತ್ರ ತೀರ್ಥ ಜಲದಿಂದ, ಸುಶಾತ ಕೌಂಭ ಕುಂಭಕೈಹಿ, ಸುವರ್ಣ ಕಲಶಗಳಲ್ಲಿ ತುಂಬಿಸಿದ ಪವಿತ್ರವಾದ ಜಲದಿಂದ,
ಪ್ರಚಕ್ರುಹು ಮಾಡಿದರು, ಪ್ರಚಕ್ರುಹು, ಚಕ್ರುಹು ಅಂತೇಳಿದರೆ ಸಾಕಾಗ್ತದೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ, ಪಟ್ಟಾಭಿಷೇಕ. ಒಂದು ಪಟ್ಟಾಭಿಷೇಕ ಅನ್ನುವಂಥದ್ದೇ ದೊಡ್ಡದು. ಎರಡನೇದ್ದು ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನಾದ ಅಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಮೇಲಿದ್ದು ಯಾವುದೂ ಇಲ್ಲ. ಆದ್ದರಿಂದ ಅದು ಪ್ರಚಕ್ರುಹು, ಇದು ಇದೆ ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠವಾದ ಅಭಿಷೇಕ. ಆದ್ದರಿಂದ ಅಂತ ಹೇಳ್ಕೊಂಡು ಅದನ್ನು ಯೂಸ್ ಮಾಡಿದ್ದಾರೆ. ಪ್ರಚಕ್ರುಹು ಅಭಿಷೇಕಿಣಂ, ಯಾರಿಗೆ ಅಭಿಷೇಕ ಆಗಬೇಕೋ ಆ ಭಗವಂತ ಶ್ರೀಕೃಷ್ಣನಿಗೆ ಅಭಿಷೇಕವನ್ನು ಎಲ್ಲರೂ ಸೇರಿಕೊಂಡು ಋಷಿಮುನಿಗಳು ಅವರು ಮಂತ್ರಗಳನ್ನು ಹೇಳ್ತಾ ಇರುವಾಗ ರಾಜರುಗಳೆಲ್ಲ ಸೇರಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿದರು ಅನ್ನುವಂಥದ್ದು ಈ 49ನೇ ಶ್ಲೋಕಕ್ಕೆ ಇವರೇನು ಹೇಳ್ತಾರೆ ನಾರಾಯಣ ತಂತ್ರಿಗಳು. ಆಮೇಲೆ ಅಥ ಎಲ್ಲ ರಾಜರು ಅಖಿಲ ನರೇಶ್ವರ ಋಷಿಶ್ರೇಷ್ಠರಿಂದ ಕೂಡಿದವರಾಗಿ ಮುನೀಂದ್ರ ಸಂಯುತ ಹರಿಂ ಅಂತೇಳಿದರೆ ಭಗವಂತ ಶ್ರೀಕೃಷ್ಣನನ್ನು ಸುಶಾತ ಕೌಂಭ ಕುಂಭಕೈಹಿ, ಸುಶಾತ ಶೋಭನಗಳಾದ ಕೌಂಭ ಕುಂಭಕೈಹಿ ಸುವರ್ಣ ನಿರ್ಮಿತಗಳಾದ, ಕುಂಭ ಅಂದರೆ ಕಲಶಗಳು, ಕಲಶಗಳಲ್ಲಿ ಇರತಕ್ಕಂತಹ ಪವಿತ್ರವಾದ ಜಲದಿಂದ ಶ್ರೀಕೃಷ್ಣನನ್ನು ಹರಿಂ ಪ್ರಚಕ್ರುಹು ಅಭಿಷೇಕಿಣಂ ಅಭಿಷೇಕವುಳ್ಳವನನ್ನಾಗಿ ಮಾಡಿದರು. ಅಭಿಷೇಕಿಣಂ ಅಂದರೆ ಅಭಿಷೇಕಂ ಅಂತ ಮಾಡಿದರು ಅಂತೇಳಿಲ್ಲ, ಅಭಿಷೇಕಿಣಂ ಅಂತೇಳಿದರು. ಅಂದರೆ ಯಾರಿಗೆ ಅಭಿಷೇಕ ಮಾಡಬೇಕೋ ಅಭಿಷೇಕವುಳ್ಳವನಾದ ಕೃಷ್ಣನಿಗೆ ಅಭಿಷೇಕ ಮಾಡಿದರು ಅಂತ. ಸೊ ಇದಕ್ಕೆ ಈ 49ನೇ ಶ್ಲೋಕ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಳಿಕ ಎಲ್ಲ ರಾಜರು ಅಥ ಬಳಿಕ ಎಲ್ಲ ರಾಜರುಗಳು ಅಖಿಲ ನರೇಶ್ವರ ಮುನಿವರಿಯರೊಂದಿಗೆ ಕೂಡಿಕೊಂಡು, ಮುನೀಂದ್ರ ಸಂಯುತ ಋಷಿಶ್ರೇಷ್ಠರು ಅಥವಾ ಮುನಿವರಿಯರು ಇಂದ ಕೂಡಿಕೊಂಡು ಉತ್ತಮ ಅಂದರೆ ಸುಶಾತ, ಸುಶಾತ ಉತ್ತಮವಾದ ಸುವರ್ಣ ಕಲಶಗಳು, ಕೌಂಭ ಕುಂಭಕೈಹಿ, ಕುಂಭ ಅಂದರೆ ಮಡಕೆ ಅಂದರೆ ಕಲಶ, ಸೊ ಕುಂಭಕೈಹಿ ಅಂದರೆ ಕಲಶ. ಸೊ ಸುಶಾತ ಕೌಂಭ ಅಂತ ಹೇಳಿದರೆ ಉತ್ತಮವಾದ ಶ್ರೇಷ್ಠವಾದ ಬಂಗಾರದ ಕಲಶಗಳಲ್ಲಿ ತುಂಬಿಸಿದ ನೀರಿನಿಂದ ಪವಿತ್ರವಾದ ಜಲದಿಂದ ಹರಿಂ ಪ್ರಚಕ್ರುಹು ಅಭಿಷೇಕಿಣಂ ಶ್ರೀಕೃಷ್ಣನನ್ನು ವಿಶೇಷವಾಗಿ ಅಭಿಷೇಕಿಸಿದರು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 49ನೇ ಶ್ಲೋಕ ಮುಗಿತು. ಆಮೇಲೆ 50ನೇ ಶ್ಲೋಕ, ವಿರಿಂಚ ಶರ್ವಪೂರ್ವಕೈಃ ಅಭಿಷ್ಟುತಸ್ಸುರಾದಿಭಿಃ ಸಮಸ್ತದೇವಗಾಯಕೈಃ ಪ್ರಗೀತ ಆಸ ಕೇಶವಃ. ವಿರಿಂಚ ಶರ್ವ, ವಿರಿಂಚ ಅಂದರೆ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು. ಶ್ರೀಕೃಷ್ಣನು ಬ್ರಹ್ಮರುದ್ರ ಮೊದಲಾದ ದೇವತೆಗಳೇ ಮೊದಲಾಗಿ ಉಳ್ಳವರಿಂದ ಸ್ತೋತ್ರ ಮಾಡಲ್ಪಟ್ಟವರಾಗಿ ಎಲ್ಲ ದೇವಗಂಧರ್ವರಿಂದ ಗಾನ ಮಾಡಲ್ಪಟ್ಟವನು ಆದನು ಅಂತ ಹೇಳ್ತಾರೆ. ವಿರಿಂಚ ಶರ್ವಪೂರ್ವಕೈಹಿ ಅಂತೇಳಿದರೆ ಆ ಅಭಿಷೇಕಕ್ಕೆ ಬ್ರಹ್ಮರುದ್ರಾದಿಗಳು ಅಲ್ಲಿಗೆ ಬಂದಿದ್ದಾರೋ ಅಲ್ಲ ದೇವಲೋಕದಿಂದಲೇ ಭಗವಂತನನ್ನು ಅಲ್ಲಿಂದಲೇ ಸ್ತುತಿ ಮಾಡ್ತಾ ಇದ್ದಾರೋ. ಸೊ ವಿರಿಂಚ ಶರ್ವಪೂರ್ವಕೈಹಿ. ಸೊ ಅಭಿಷ್ಟುತಃ ಅಂದರೆ ಸ್ತುತಿ ಮಾಡಲ್ಪಟ್ಟ, ಸ್ತುತಃ ಅಭಿಷ್ಟುತಃ ಅಂದರೆ ಚೆನ್ನಾಗಿ ಸ್ತುತಿ ಮಾಡಲ್ಪಟ್ಟ. ಯಾರನ್ನು ಸ್ತುತಿ ಮಾಡ್ತಾ ಇದ್ದಾರೆ? ದೇವಾದಿದೇವ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಯಾರು ಸ್ತುತಿ ಮಾಡ್ತಾ ಇರೋರು? ಬ್ರಹ್ಮರುದ್ರಾದಿಗಳು. ಬ್ರಹ್ಮ ಅಂದರೆ ವಿರಿಂಚ, ಶರ್ವ ಅಂದರೆ ರುದ್ರದೇವರು. ಸೊ ಬ್ರಹ್ಮರುದ್ರಾದಿಗಳು ಪೂರ್ವಕೈಹಿ ಮೊದಲಾದ, ಸುರಾದಿಭಿಹಿ ದೇವತೆಗಳಿಂದ, ಅಭಿಷ್ಟುತಃ ಸ್ತೋತ್ರ ಮಾಡಲ್ಪಟ್ಟ ಶ್ರೀಕೃಷ್ಣನು ಸಮಸ್ತ ದೇವಗಾಯಕೈಹಿ ಎಲ್ಲ ದೇವಗಾಯಕರು ಬ್ರಹ್ಮಸಭೆಯಲ್ಲಿ ಯಾರೆಲ್ಲ ಗಾಯನ ಮಾಡ್ತಾರೋ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಗಾಯನ ಮಾಡ್ತಾ ಇದ್ದಾರೆ. ಸಮಸ್ತ ದೇವಗಾಯಕೈಹಿ ಪ್ರಗೀತ ಅಂದರೆ ಗೀತೆ ಗಾಯನದಿಂದ ಸ್ತುತಿಸಲ್ಪಟ್ಟು ಆಸ ಕೇಶವ ಅಭಿಷೇಕ ನಡೆಯಿತು. ಕೇಶವನ ಅಂತೇಳಿದರೆ ಬ್ರಹ್ಮರುದ್ರಾದಿಗಳ ಪ್ರವರ್ತಕನಾದ ಭಗವಂತ, ಆ ಭಗವಂತನ ಅಭಿಷೇಕವು ನಡೆಯಿತು. ಸೊ ಅಂತೇಳಿದರೆ ಇದಕ್ಕೆ ವಿರಿಂಚ ಶರ್ವ ಪೂರ್ವಕೈ ಅಂದರೆ ಮೊದಲಾದ, ಅಭಿಷ್ಟುತ ಅಂದರೆ ಸ್ತುತಿಸಲ್ಪಟ್ಟು,
ಸುರಾದಿಭಿ ಎಲ್ಲ ದೇವತೆಗಳಿಂದ ಬ್ರಹ್ಮರುದ್ರಾದಿಗಳಿಂದ ಸ್ತುತಿಸಲ್ಪಟ್ಟು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ದೇವಗಾಯಕರು ಗಂಧರ್ವರು ಅವರಿಂದ ಗಾಯನ ಆಗ್ತಾ ಇದೆ. ಪ್ರಗೀತ ಅಂದರೆ ಗೀತಾದಿಗಳಿಂದ ಆಸ ಕೇಶವ, ಆಸ ಏನದು ಅಭಿಷೇಕ ಆಯಿತು, ಯಾರ್ದು? ಭಗವಂತನದ್ದು. ಹೇಳ್ತಾರೆ ವಿರಿಂಚ ಶರ್ವ ಬ್ರಹ್ಮರುದ್ರಾದಿ ದೇವತೆಗಳು ಶ್ರೀಕೃಷ್ಣನನ್ನು ಬಹಳವಾಗಿ ಸ್ತುತಿಸಿದರು. ಸಮಸ್ತ ದೇವಗಂಧರ್ವರು ಬಗೆಯಲ್ಲಿ ಹಾಡಿದರು. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನು ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೇ ಮೊದಲಾಗಿ ಉಳ್ಳವರಿಂದ ಸ್ತೋತ್ರ ಮಾಡಲ್ಪಟ್ಟವನಾಗಿ ಎಲ್ಲ ದೇವಗಂಧರ್ವರಿಂದ ಗಾನ ಮಾಡಲ್ಪಟ್ಟನು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹರಿವಂಶದಲ್ಲಿ ಗಂಧರ್ವ ಮೊನಯಶ್ಚೈವ ಕಿನ್ನರಾಶ್ಚ ಸಮಂತತಃ, ಯಾರೆಲ್ಲ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ಗಂಧರ್ವರು ಹಾಡ್ತಾ ಇದ್ದಾರೆ. ಉಪಗಾಯಂತಿ ಅಂತೇಳಿದರೆ ಬಹಳ ಹತ್ತಿರದಲ್ಲೇ ಕೇಳ್ತಾ ಇದ್ದಂಗೆ ಇದೆ ಅಂತೇಳಿದರೆ, ದೇವಲೋಕದಿಂದ ಅವರು ಮಾಡುವಂಥ ಗಾಯನ ಭೂಲೋಕಕ್ಕೆ ಸ್ಪಷ್ಟವಾಗಿ ಕೇಳ್ತಾ ಇದೆ. ಗಂಧರ್ವರು, ಮುನಯ ಋಷಿಮುನಿಗಳು ಮಂತ್ರ ಹೇಳ್ತಾ ಇದ್ದಾರೆ, ಕಿನ್ನರರು, ಆಮೇಲೆ ಸಿದ್ಧರು, ಸಮಂತತಃ ಎಲ್ಲರೂ ಒಟ್ಟಾಗಿದ್ದಾರೆ. ಉಪಗಾಯಂತಿ ದೇವೇಶಂ ಅಂಬರಾಂತರಮಾಶ್ರಿತ, ಎಲ್ಲರೂ ಅಂತೇಳಿದರೆ ಒಬ್ಬರು ಸ್ತುತಿ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಮಂತ್ರ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಗಾಯನ ಮಾಡ್ತಾ ಇದ್ದಾರೆ. ಸ್ತುವಂತಿ ಮುನಯಶ್ಚೈವ, ಸ್ತುನ್ವಂತಿ ಅಂದರೆ ಸ್ತವ ಮಾಡ್ತಾ ಇದ್ದಾರೆ, ಅಂದರೆ ಭಗವಂತನ ಭಕ್ತಿ ತುಂಬಿದ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧಾಶ್ಚ ಪರಮರ್ಷಿಗಳು, ಸಿದ್ಧರು, ಆಮೇಲೆ ಕಿನ್ನರರು, ಆಮೇಲೆ ಗಂಧರ್ವರು, ದೇವತೆಗಳು, ಬ್ರಹ್ಮರುದ್ರಾದಿಗಳು ಎಲ್ಲರೂ, ಋಷಿಮುನಿಗಳು. ದೇವದುಂದುಭಯಶ್ಚೈವ ದೇವದುಂದುಭಿ ಅಂತ ಹೇಳಿದರೆ ದೇವಲೋಕದ ನಗಾರಿ, ಡೊಳ್ಳು ಇಂಥದ್ದೆಲ್ಲ ಯಾವುದೆಲ್ಲ ಇದೆಯೋ, ಬೇರಿ ನಗಾರಿ ದುಂದುಬಿ ಇವೆಲ್ಲ ಸ್ವಯಮೇವ ಅನದಂದಿವಿ, ದೇವಲೋಕದಲ್ಲಿ ತಾವೇ, ಯಾರು ಸ್ವಿಚ್ ಹಾಕೋದು ಬೇಕು ಅವರಿಗೆಲ್ಲ, ಭಗವಂತನದ್ದು ಅಲ್ಲಿ ಅಭಿಷೇಕ ಆಗ್ತಾ ಇದೆ ಅಂತೇಳಿದರೆ ತಾವೇ ಏನು ಮಾಡಿದ್ದಾವೆ ಅಂತೇಳಿದರೆ, ನಗಾರಿಗಳು ಶಬ್ದ ಮಾಡಲಿಕ್ಕೆ ಶುರು ಮಾಡಿದವು. ನಗಾರಿಗಳು ಯಾವುದು, ದುಂದಿಬಿಗಳು, ಬೇರಿಗಳು ಏನು ನಾದ ಮಾಡಿದವು ಭಗವಂತನಿಗೆ ಅಂತೇಳಿದರೆ, ತಾವೇ ಸ್ವಯಮೇವ, ತಾವೇ ಅಂತೇಳಿದರೆ ಯಾರು ಹೋಗಿ ಸ್ವಿಚ್ ಹಾಕಿದ್ದೇ ಅಲ್ಲ, ತಾವೇ ಅಂತೇಳಿದರೆ ಬೇರಿಗಳ ಸದ್ದು ಎಲ್ಲಿಂದ ಕೇಳ್ತಾ ಇದೆ, ಬೇರಿಗಳಿಂದ ಈ ನಡೆಯುವಂಥ ಈ ಯಾವುದು ನಾದ ಇದು ಎಲ್ಲಿಂದ ಬಂತು ಅಂತೇಳಿದರೆ ದೇವಲೋಕದಿಂದ ಬರ್ತಾ ಇದೆ. ದಿವಿ ಅಂದರೆ ದೇವಲೋಕದಲ್ಲಿ. ಈ ರೀತಿ ಶ್ರೀಕೃಷ್ಣನ ಅಭಿಷೇಕ ಅನ್ನುವಂಥದ್ದು ಅದ್ಧೂರಿಯಿಂದ ಎಲ್ಲ ದೇವತೆಗಳು, ಕಿನ್ನರರು, ಋಷಿಮುನಿಗಳು, ಗಂಧರ್ವರು, ಸಿದ್ಧರು, ಆಮೇಲೆ ಎಲ್ಲರೂ ಒಟ್ಟಾಗಿದ್ದಾರೆ ಅಂತಾಯಿತು. ಎಲ್ಲರೂ ಒಟ್ಟಾಗಿದ್ದಾರೆ, ಎಲ್ಲರೂ ಸ್ತುತಿ ಮಾಡ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೆ, ದೇವದುಂದುಬಿಗಳು ನಾದ ಮಾಡ್ತಾ ಇವೆ ಅಂತೇಳಿದರೆ ಇಂಥ ಗಂಧರ್ವರು ಹಾಡ್ತಾ ಇದ್ದಾರೆ. ಸೊ ಹೀಗೆ ಕೃಷ್ಣನ ಅಭಿಷೇಕ ನಡೆಯಿತು ಅಂತ ಹೇಳುವಂಥದ್ದು. ಅಲ್ಲಿಂದ 51ನೇ ಶ್ಲೋಕ. ಅತಾಹ ಭೀಷ್ಮಕಂ ಪ್ರಭು ಸ್ವಯಂವರಃ ಕಿಲ ತ್ವಯಾ ಅಭೀಪ್ಸಿತಃ ಸುತಾಕೃತೆ ಶುಭಾಯತೆ ಭವೇನ್ನ ಸಹ. ಈಗ ಕೃಷ್ಣನ ಅಭಿಷೇಕ ಆಯಿತು ಅಂತ ಹೇಳುವಾಗ ಕೃಷ್ಣನ ದೃಷ್ಟಿಯಲ್ಲಿ ಬಿತ್ತು ಅಂತೇಳಿದರೆ ಭೀಷ್ಮಕನ ಮೇಲೆ ಬಿತ್ತು. ಭೀಷ್ಮಕ ಯಾರು? ರುಕ್ಮಿಣಿಯ ತಂದೆ. ಅತ ಆಹ ಭೀಷ್ಮಕಂ, ಕೃಷ್ಣ ಭೀಷ್ಮಕನನ್ನು ಕುರಿತು ಹೇಳ್ತಾನೆ. ಅತ ಆಹ ಅಂದರೆ ಹೇಳಿದ, ಭೀಷ್ಮಕ ಅಂದರೆ ಭೀಷ್ಮಕನನ್ನು ಕುರಿತು, ರುಕ್ಮಿಣಿಯ ತಂದೆಯನ್ನು ಕುರಿತು, ಪ್ರಭುವಾದ ಭಗವಂತ. ಸ್ವಯಂವರಃ ಕಿಲ ತ್ವಯಾ ಅಭೀಪ್ಸಿತ ಸುತಾಕೃತೆ ಶುಭಾಯತೆ ಭವೇತ್ ನ ಸಹ. ಏನು ಹೇಳ್ತಾರೆ ಪರಿಮಾರು ಮಠದ ನಾರಾಯಣ ತಂತ್ರಿಗಳು ಅಂತೇಳಿದರೆ, ಆಮೇಲೆ ಸರ್ವಸಮರ್ಥನಾದ ಶ್ರೀಕೃಷ್ಣನು ಭೀಷ್ಮಕ ರಾಜನನ್ನು ಕುರಿತು, ನಿನ್ನಿಂದ ಮಗಳಾದ ರುಕ್ಮಿಣಿಗೋಸ್ಕರ ಸ್ವಯಂವರವು ವಾಂಛಿತೆಯಾಗಿದೆ ಅಲ್ವಾ, ಆ ಸ್ವಯಂವರವು ನಿನಗೆ ಪುಣ್ಯಕ್ಕೋಸ್ಕರ ಆಗಲಾರದು ಎಂದು ಹೇಳಿದನು. ಸೊ ಅತ ಆಹ ಭಗವಂತ ಶ್ರೀಕೃಷ್ಣ
ಹೇಳಿದ ಯಾರಿಗೆ? ಭೀಷ್ಮಕನನ್ನು ಕುರಿತು ಪ್ರಭುವಾದ ಭಗವಂತ ಸ್ವಯಂವರ ಕಿಲತ್ವಯ, ಕಿಲ ಅಂದರೆ ನನಗೆ ಸುದ್ದಿ ಬಂದಿದೆ. ಏನಂತ? ತ್ವಯ ನಿನ್ನಿಂದ, ಸ್ವಯಂವರ ಅಭೀಪ್ಸಿತ ಸುತಾಕೃತೆ, ಸುತ ಅಂದರೆ ಮಗ, ಸುತಾ ಅಂದರೆ ಮಗಳು, ನಿನ್ನ ಮಗಳಿಗೋಸ್ಕರ ರುಕ್ಮಿಣಿಗೋಸ್ಕರ ತ್ವಯ ನಿನ್ನಿಂದ ಸ್ವಯಂವರವು ಅಭೀಪ್ಸಿತ ಈಪ್ಸಿತ ಇಚ್ಛಿಸಿದೆಯಂತೆ ಅಲ್ವಾ, ಅಂದರೆ ರುಕ್ಮಿಣಿಯ ಸ್ವಯಂವರ ಇಟ್ಕೊಂಡಿದ್ದೆ ಅಂತಲ್ವಾ ಅಂತ ಭೀಷ್ಮಕ ರಾಜನನ್ನು ಕುರಿತು ಶ್ರೀಕೃಷ್ಣನು ಕೇಳಿದ. ಅಂತೇಳಿದರೆ ಸ್ವಲ್ಪ ವಿಷಯ ಗಂಭೀರವಾದ ವಿಷಯ. ಭೀಷ್ಮಕ ಮಹಾರಾಜನನ್ನು ಭಗವಂತ ಶ್ರೀಕೃಷ್ಣ ತಾನೇ ಕೇಳ್ತಾ ಇದ್ದಾನೆ. ಏನು ಭೀಷ್ಮಕ ಮಹಾರಾಜರೇ, ಮಗಳ ಸ್ವಯಂವರ ಇಟ್ಕೊಂಡಿದ್ದೀರಂತಲ್ವಾ? ಅಂದರೆ ಕೀಲ ಅಂತ ಹೇಳಿದ್ರೆ ಅದು ಒಂಚೂರು ಇದು ಬರ್ತದೆ ಅದರಲ್ಲಿ. ಅಂತೇಳಿದ್ರೆ ಓ ಮಗಳದ್ದು ಸ್ವಯಂವರ ಇಟ್ಕೊಂಡಿದ್ದೀರಂತಲ್ವಾ ನೀವು ಅಂತ. ಹಾಗೆ ಅದು ಸುತಾಕೃತೆ, ಮಗಳಿಗೋಸ್ಕರ ಸ್ವಯಂವರ ಅಂದರೆ ಅದರ ಅರ್ಥ ಒಳಗಿಂದ ಏನಂತಂದರೆ ಶಿಶುಪಾಲನಿಗೆ ಕೊಡುವುದು ಅಂತೇಳಿ. ಅದು ಬಾಯ್ಬಿಟ್ಟು ಹೇಳಲಿಲ್ಲ, ಅಂದರೆ ಅದು ಅದರಲ್ಲಿ ಬರ್ತದೆ ಹಾಗೆ. ಶುಭಾಯತೆ ಭವೇತ್ ನ ಸಹ, ಇದು ಮಾತ್ರ ಸಹ ಅದು. ಶುಭಾಯತೆ ನ ಭವೇತ್, ಭವೇತ್ ನ ಸಹ ಅಂದರೆ ನ ಭವೇತ್, ಶುಭಾಯ ಅಂದರೆ ಇದು ಒಳ್ಳೆಯದಕ್ಕಲ್ಲ. ಅಂದರೆ ಭೀಷ್ಮಕ ಮಹಾರಾಜನಿಗೆ ಒಂದೇ ಸಲಕ್ಕೆ ಸಿಡ್ಲು ಬಡ್ದಂತ ಆಗ್ತದೆ. ಈಗ ತಾನೇ ಪಟ್ಟಾಭಿಷೇಕ ಆಗಿದೆ, ಎಲ್ಲ ರಾಜರುಗಳು ಸೇರಿ ಮಾಡಿದ್ದಾರೆ, ಭೀಷ್ಮಕ ಮಹಾರಾಜನು ಬಂದಿದ್ದ ಅನ್ನೋದು ಅದರ ಅರ್ಥ. ಭೀಷ್ಮಕ ರಾಜನ ತಮ್ಮಂದಿರು ಕ್ರತ ಕೈಶಿಕರು ಅಂತೂ ಕೃಷ್ಣ ಭಗವಂತನ ಜತೆಗೆ ಭಗವಂತ ಕೂರಿಸ್ಕೊಂಡ್ಬಿಟ್ಟಿದ್ದಾನೆ. ಈಗೆಲ್ಲ ಇರುವಾಗ ಪಟ್ಟಾಭಿಷೇಕ ಮುಗಿಯುತ್ತಲೇ ಭೀಷ್ಮಕನನ್ನು ಕುರಿತು ಶ್ರೀಕೃಷ್ಣ ಭಗವಂತ ಕೇಳ್ತಾ ಇರೋದು, ಅರೆ ಭೀಷ್ಮಕ ಮಹಾರಾಜರೇ, ನೀವು ಮಗಳಿಗೋಸ್ಕರ ಸ್ವಯಂವರ ಇಟ್ಕೊಂಡಿದ್ದೀರಂತೆ. ತ್ವಯ ನಿಮ್ಮಿಂದ ಸ್ವಯಂವರ ಅಭೀಪ್ಸಿತ ಸುತಾಕೃತೆ ಅಂದರೆ ಅಭೀಪ್ಸಿತ ಈಪ್ಸಿತ ಇಚ್ಛೆ ಮಾಡಿದ್ದೀರಿ. ಅಭೀಪ್ಸಿತ ಅಂದರೆ ರುಕ್ಮಿಣಿಗೆ ಸ್ವಯಂವರ ಮಾಡಬೇಕಂತ ಇಚ್ಛಿಸಿದ್ದೀರಂತೆ. ಅಂದರೆ ಶಿಶುಪಾಲನಿಗೆ ಕೊಡೋದಂತೇಳಿ ಅದು ಹೇಳಲಿಲ್ಲ. ಶುಭಾಯತೆ ಭವೇತ್ ನ ಸಹ, ಈ ಸ್ವಯಂವರವು ತೇ ನಿಮಗೆ ಶುಭಾಯ ನ ಭವೇತ್, ಇದು ಮಾತ್ರ ಶುಭಾಯ ನ ಭವೇತ್. ಶುಭಾಯ ಅಂದರೆ ಒಳ್ಳೆಯದಕ್ಕೆ, ನ ಭವೇತ್ ಅಂದರೆ ಆಗುವುದಿಲ್ಲ. ಇದು ಮಾತ್ರ ನೀವು ಒಳ್ಳೆಯದು ಮಾಡಲಿಲ್ಲ ಅಂದರೆ ಇದು ನಿಮ್ಮ ನಿರ್ಧಾರ ಸ್ವಲ್ಪ ತಪ್ಪಿದೆಯಲ್ಲ, ಇದು ಸರಿ ಇಲ್ಲಲ್ವಾ ಅಂತ ಅರ್ಥ. ಅಂದರೆ ಒಂದು ಮಾದರಿಯಲ್ಲಿ ಕೇಳಿದ್ದಾರೆ ಭಗವಂತ ಭೀಷ್ಮಕನಿಗೆ, ನೀವು ಏನು ನಿರ್ಧಾರ ಮೊದಲು ಮಾಡಿದ್ದೀರಿ ಕೃಷ್ಣನಿಗೆ ಕೊಡಬೇಕಂತ, ಆಮೇಲೆ ಮಗ ಹೇಳಿದ ಅಂತೇಳಿಬಿಟ್ಟು ಕೃಷ್ಣನಿಗೆ ಕೊಡಬಾರ್ದು, ಶಿಶುಪಾಲನಿಗೆ ಕೊಡಬೇಕಂತ ಸ್ವಯಂವರ ಅಂತ ಇಟ್ಕೊಂಡು, ಅಂದರೆ ಬಾಕಿದವರ ಕಣ್ಣಿಗೆ ಮಣ್ಣು ಹಾಕಿ ಶಿಶುಪಾಲನಿಗೆ ಕೊಡಬೇಕಂತ ಹೇಳ್ಕೊಂಡು ಅದಕ್ಕೋಸ್ಕರ ಕೃಷ್ಣನಿಗೆ ಸ್ವಯಂವರಕ್ಕೆ ಬರಲಿಕ್ಕೇ ಬಿಡಬಾರ್ದು ಅಂತ ಭಾರಿಯೆಲ್ಲ ನೀವೆಲ್ಲ ನಿರ್ಧಾರಗಳನ್ನು ಮಾಡಿಕೊಂಡಿದ್ದೀರಂತೆ. ಅಂದರೆ ಇದು ನಿಮ್ಮ ಒಳ್ಳೆಯದಕ್ಕೆ ಅಲ್ಲ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳಿಬಿಟ್ಟದು. ಸೊ ಏನು ಹೇಳ್ತಾರೆ ಇದಕ್ಕೆ? ಆತ ಆಹ ಭೀಷ್ಮಕಂ, ಪ್ರಭುವಾದ ಶ್ರೀಕೃಷ್ಣ ಆಹ ಹೇಳಿದರು. ಭೀಷ್ಮಕಂ ಅಂದರೆ ಭೀಷ್ಮಕನನ್ನು ಕುರಿತು ಏನು ಹೇಳಿದ್ದು? ನಿನ್ನ ಮಗಳಿಗೆ ತ್ವಯ ನಿನ್ನಿಂದ ನಿನ್ನ ಮಗಳಿಗೆ ಸುತಾಕೃತೆ, ಸುತ ಅಂದರೆ ಮಗಳು, ಸುತಾಕೃತೆ ಅಂದರೆ ಮಗಳಿಗೋಸ್ಕರ ಏನದು? ತ್ವಯ ನಿಮ್ಮಿಂದ ಸ್ವಯಂವರ ಕಿಲ ಅಭೀಪ್ಸಿತ ಇಚ್ಛಿಸಿದ್ದೀರಂತೆ. ಅಂದರೆ ಅಭೀಪ್ಸಿತ ಅಂದರೆ ಶ್ರೇಷ್ಠವಾಗಿ ಇಚ್ಛಿಸುವುದು ಅಂತೇಳಿದರೆ ರಾಜ ನಿರ್ಧಾರ ಏನಂತ, ಇದು ಯಾವುದು? ಸ್ವಯಂವರ ಅಂತ ಮಾಡೋದು, ಶಿಶುಪಾಲನಿಗೆ ಕೊಡೋದು, ಎಲ್ಲ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡಿದ್ದೀರಂತೆ ನೀವು ಅಂತೇಳಿದರೆ ಅದು ಮಾತ್ರ ಸಹ ಇದು ಏನಿದೆಯೋ ಅದು ಶುಭಾಯ ತೇ ನಿಮಗೆ, ಶುಭಾಯ ಒಳ್ಳೆಯದಾಗಲಿಕ್ಕೆ, ನಾ ಭವೇತ್ ಒಳ್ಳೆಯದಾಗುವುದಿಲ್ಲ. ಅಂದರೆ ಇದು ಒಂದು ನೀವು ತಪ್ಪು ಮಾಡಿದಿರಿ. ಸ್ವಯಂವರ ಎಂಬುದು ಯಾರು ಅಂತ ಖಚಿತ ಆಗದಿದ್ದಾಗ
ಅದು ಯುಕ್ತವಾದದ್ದು. ಸ್ವಯಂವರ ಮಾಡೋದು ಯಾಕೆ ಅಂತೇಳಿದ್ರೆ ಏನೋ ಒಂದು ಕಂಡೀಷನ್ ಇಟ್ಕೊಂಡು ಆ ಕಂಡೀಷನನ್ನು ಯಾರು ಫುಲ್ಫಿಲ್ ಮಾಡ್ತಾರೋ ಅಂದರೆ ಅವರಿಗೆ ಮಗಳನ್ನು ಕೊಡೋದಂತ ಸ್ವಯಂವರ ಇಟ್ಕೊಳ್ಬೋದು. ಇದು ಮೊದಲು ಯೋಚನೆ ಮಾಡಿದ್ದು ಕೃಷ್ಣನಿಗೆ ಕೊಡಬೇಕಂತ, ಮಗ ಹೇಳಿದ ಅಂತ ಶಿಶುಪಾಲನಿಗೆ ಕೊಡಬೇಕಂತ. ಸೊ ವರ ಯಾರು ಅಂತ ಮೊದಲೇ ನೀವು ಯೋಚನೆ ಮಾಡಿ ಇಟ್ಕೊಂಡ್ರೆ ಮತ್ತು ಸ್ವಯಂವರ ಅಂತ ಏನು ಹೇಳೋದು ಇದು ಅಂದರೆ ಇದೆಲ್ಲ ನೀವು ಮಾಡ್ತಿರೋದು ಎಲ್ಲ ಒಂಥರ ಮೋಸದಾಗೆ ಇದೆ, ಇದು ಸರಿಯಾಗಿಲ್ಲ. ಆದರೆ ಅದರ ಅರ್ಥ ಏನಂತ ಹೇಳಿದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ ಅನ್ನುವಂಥದ್ದನ್ನು ಕೃಷ್ಣ ಮಾರ್ಮಿಕವಾಗಿ ಹೇಳ್ತಾ ಇರುವಂಥದ್ದು. ಅಂತೇಳಿದರೆ ನಿಮ್ಮ ಚಿಂತನೆ ಇದು ಸರಿಯಾದ ಚಿಂತನೆ ಅಲ್ಲ. ನಿರ್ಧಾರ ಏನು ಮಾಡಿದ್ದೀರೋ ಅಂದರೆ ನೀವು ಪುನಃ ಯೋಚಿಸಬೇಕು, ಈ ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಂತ. ಅಂದರೆ ಇದು ಬಹಳ ದೊಡ್ಡ ತಪ್ಪು ಇದೆ, ಅಪರಾಧ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಹೇಳಿದಾಗೆ ಅಷ್ಟು ಸ್ಪಷ್ಟವಾಗಿಯೇ ಇದೆ. ಅಲ್ಲಿಗೆ 51ನೇ ಶ್ಲೋಕ ಆಯಿತು. 52ನೇ ಶ್ಲೋಕ ಲಾಸ್ಟಿದ್ದು ನೋಡಿಬಿಡುವ. ಯಂ ರಮಾತವಾತ್ಮಜ ಬಭೂವ ತಾಂ ಹರೇರ್ನ ಚ ದದಾತಿ ಚೇತ್ ತದಾ ಪಿತಾ ನಿರಿಂದರೋ ವ್ರಜೇತ್ ಅಧಃ. ಸೊ ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳಿಬಿಡ್ತಾರೆ ಏನಂದರೆ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಈ ರುಕ್ಮಿಣಿ ನಾಮಕಳಾಗಿ ನಿನ್ನ ಮಗಳಾಗಿ ಹುಟ್ಟಿರುವಳು. ರುಕ್ಮಿಣಿಯ ತಂದೆಯಾದ ನೀನು ಆ ರುಕ್ಮಿಣಿ ದೇವಿಯನ್ನು ಶ್ರೀಕೃಷ್ಣನಿಗೆ ಕೊಡಲಿಕ್ಕೆ ಇಚ್ಛಿಸದೇ ಇದ್ದರೆ ಆಗ ಶ್ರೀರಹಿತನಾಗಿ ಸಂಪದ್ರಹಿತನಾಗಿ ತಮಸ್ಸನ್ನು ಹೊಂದುವಿ ಅಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿಬಿಟ್ರು ಭಗವಂತ. ಏನು ಹೇಳಿದರು ಅಂದರೆ, ಇಯಂ ರಮಾ, ಯಾರು ನೀನು ರುಕ್ಮಿಣಿಯನ್ನು ಮಗಳು ಅಂತ ತಿಳ್ಕೊಂಡಿದ್ದೀಯೋ, ಇಯಂ ಅವಳು, ರಮಾ ಅವಳು ಲಕ್ಷ್ಮೀದೇವಿ, ಇಯಂ ರಮಾ ತವ ಆತ್ಮಜ, ನೀನು ಮಾತ್ರ ನಿನ್ನ ಮಗಳು ಅಂತ ಎಣಿಸ್ಕೊಂಡಿದ್ದಿ. ನಿನ್ನ ಮಗಳು ಅಂತ ಹೇಳಿದರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿ. ಬಭೂವ ತಾಂ ಹರೇಹೆ ನಚ ಅಂತೇಳಿದರೆ ನಿನ್ನ ಮಗಳಾಗಿ ಬಭೂವ ಹುಟ್ಟಿದ್ದಾಳೆ ಭೂಲೋಕದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ. ಇಯಂ ರಮಾ ತವಾತ್ಮಜ, ತವ ಆತ್ಮಜ ನಿನ್ನ ಮಗಳು. ಆತ್ಮಜ ಅಂದರೆ ಮಗ, ಆತ್ಮಜ ಅಂದರೆ ಮಗಳು, ಸುತ ಅಂದರೆ ಮಗ, ಸುತಾ ಅಂದರೆ ಮಗಳು. ಸೊ ತವ ಆತ್ಮಜ ನಿನ್ನ ಮಗಳು, ಅವಳು ಬಭೂವ ಜನಿಸಿದ್ದಾಳೆ, ಅವಳು ತಾಂ ಹರೇಹೇ ಅಂತೇಳಿದರೆ ಲಕ್ಷ್ಮೀದೇವಿ ಅಂದರೆ ಯಾರು ಅಂತ ಗೊತ್ತಲ್ವ? ಮಹಾವಿಷ್ಣುವಿನ ಹೆಂಡತಿ. ಮಹಾವಿಷ್ಣು ಇಲ್ಲಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿರುವಾಗ, ಲಕ್ಷ್ಮೀದೇವಿ ರುಕ್ಮಿಣಿ ಆಗಿ ಅವತಾರ ಮಾಡಿರುವಾಗ, ಅಂದರೆ ರುಕ್ಮಿಣಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು? ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕಲ್ವಾ? ಅಷ್ಟು ಗೊತ್ತಾಗೋದಿಲ್ವಾ? ತಾಂ ಅವಳನ್ನು ಹರೇ ನಚ ದದಾತಿ ಚೇತ್ ಅಂದರೆ ಹರೇಹೆ ಅಂದರೆ ಲಕ್ಷ್ಮೀದೇವಿಯನ್ನು ಮಹಾವಿಷ್ಣುವಿಗೆ ಬಿಟ್ಟು ಇನ್ಯಾರನ್ನಾದರೂ ಮದುವೆ ಮಾಡು ಅಂತ ಹೇಳಲಿಕ್ಕಾಗುತ್ತಾ? ಹಾಗೆ ತಾಂ ಈ ರುಕ್ಮಿಣಿಯನ್ನು ಹರೇ ನಚ, ಹರೇ ಅಂತೇಳಿದರೆ ಶ್ರೀಕೃಷ್ಣ ಅಂತೇಳಿದರೆ ಮಹಾವಿಷ್ಣುವೇ ಶ್ರೀಕೃಷ್ಣ. ಆ ಹರೇಹೇ ನಚ ದದಾತಿ ಶ್ರೀಕೃಷ್ಣನಿಗೆ ಕೊಡುವುದಿಲ್ಲ. ಮೊದಲು ನೀನು ಯೋಚನೆ ಮಾಡಿದಿ ಶ್ರೀಕೃಷ್ಣನಿಗೆ ಕೊಡೋದು ಅಂತ. ಆಮೇಲಿಂದ ಜರಾಸಂಧಾದಿಗಳು ರುಕ್ಮಿಯನ್ನು ಎತ್ತಿಗಟ್ಟಿ ಏನು ಹೇಳಿದರು? ಅಣ್ಣ ತಂಗಿಯನ್ನು ಇಲ್ಲ ಶಿಶುಪಾಲನೆಗೆ ಕೊಡೋದು, ಶ್ರೀಕೃಷ್ಣನಿಗೆ ಕೊಡೋದಲ್ಲ ಅಂತ ಹೇಳಿದ ಮೇಲೆ ನೀನು ಸಹ ಬೇರೆ ದಾರಿ ಇಲ್ಲದೆ ಏನು ಯೋಚನೆ ಮಾಡಿದಿ? ಸರಿ ಶಿಶುಪಾಲನೆಗೆ ಕೊಡುವ ಅಂತ. ಅದಕ್ಕೋಸ್ಕರ ಸ್ವಯಂವರದ ನಾಟಕ ಇದೆಲ್ಲ ಸರಿ ಇಲ್ಲ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ತಿಳ್ಕೊ. ಏನಂದರೆ ಯಾರನ್ನ ಮಗಳು ಅಂತ ತಿಳ್ಕೊಂಡಿದ್ದೀಯಾ ಅವಳು ಲಕ್ಷ್ಮೀದೇವಿಯೇ ಭೂಲೋಕದಲ್ಲಿ ಇಲ್ಲಿ ರುಕ್ಮಿಣಿಯಾಗಿ ಹುಟ್ಟಿರುವಂಥದ್ದು. ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಮತ್ತು ವಿಷ್ಣು ಮಹಾವಿಷ್ಣು ಇವರ ಸಂಬಂಧ ಅನ್ನುವಂಥದ್ದು ಅವಿನಾಭಾವ ಸಂಬಂಧ. ಇದು ಯಾವತ್ತೂ ಮುರಿಯದ ಸಂಬಂಧ. ಆದ್ದರಿಂದ ವಿಷ್ಣುವೇ ಶ್ರೀಕೃಷ್ಣ, ಶ್ರೀಕೃಷ್ಣನಿಗೆ ಲಕ್ಷ್ಮೀದೇವಿ ಅಂದರೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡೋದು ಬಿಟ್ಟು ಇನ್ಯಾರಿಗಾದರೂ ಮದುವೆ ಮಾಡಿ ಕೊಡುವಂಥ ಒಂದು ಯೋಚನೆ ಬರುವುದಾದರೂ ಹೇಗೆ ಅಂತ ಅದರ ಅರ್ಥ. ತಾಂ ಹರೇಹೆ ಅವಳನ್ನು, ಹರೇಹೆ ಅಂದರೆ ಭಗವಂತ ಶ್ರೀಕೃಷ್ಣನಿಗೆ ನಚ ದದಾತಿ ಕೊಡುವುದಿಲ್ಲ,
ಚೇತ್ ಅಂದರೆ ಈ ರೀತಿ ನೀನು ಯೋಚನೆ ಮಾಡಿದರೆ ನಿನಗೆ ಏನಾಗುತ್ತೆ ಗೊತ್ತಾ? ತದಾ ಪಿತಾ ನಿರಿಂದರೋ ವ್ರಜೇತ್ ಅದಹ. ನಿನ್ನ ಅಂದರೆ ಇಂಥ ಅಪರಾಧ ಮಾಡಿದರೆ ಏನು ಶಿಕ್ಷೆ ಆಗ್ತದೆ ಅಂತ ಯೋಚನೆ ಮಾಡಿದ್ದೀಯಾ? ಆಗ ಒಂದು ವೇಳೆ ನೀನು ಆ ರೀತಿ ಯೋಚನೆ ಮಾಡಿ ಹಾಗೇ ಮಾಡೋದು ಅಂತ ಹೊರಟ್ರೆ, ಪಿತಾ ಅಂದರೆ ತಂದೆಯಾದ ನೀನು ನಿರಿಂದಿರೋ, ನಿಹಿ ಇಂದಿರೋ, ಲಕ್ಷ್ಮೀದೇವಿಗೆ ಅಂದರೆ ನೀನು ಅಪಮಾನ ಮಾಡಿದ ಹಾಗೆ, ಘೋರ ಅಪರಾಧ ಮಾಡಿದ ಹಾಗೆ, ಲಕ್ಷ್ಮೀದೇವಿಯನ್ನು ಮಹಾವಿಷ್ಣುವಿಗೆ ಕೊಡಬೇಕು ಮದುವೆ ಮಾಡಿ, ಹಾಗೆ ನೀನು ಇಲ್ಲ ಬೇರೆ ರೀತಿಯಲ್ಲಿ ಹಾಗಲ್ಲ ಹೀಗೆ ಅಂತ ನಾನು ಶಿಶುಪಾಲನಿಗೆ ಕೊಡ್ತೇನೆ, ಬೇರೆ ದಾರಿ ಇಲ್ಲ, ಮಗ ಹೇಳಿದ್ದಾನೆ, ಹೀಗೆಲ್ಲ ಯೋಚನೆ ಮಾಡಿದರೆ ನೀನು ಲಕ್ಷ್ಮೀದೇವಿಗೆ ಅಪರಾಧ ಮಾಡಿದರೆ ಏನಾಗ್ತದೆ? ಲಕ್ಷ್ಮೀದೇವಿಗೆ ಕೋಪ ಬರ್ತದೆ. ಲಕ್ಷ್ಮೀದೇವಿ ಅಂದರೆ ಯಾರು? ದುಡ್ಡು, ಬಂಗಾರ, ಪ್ರಾಪರ್ಟಿ, ಎಲ್ಲ ಆಸ್ತಿ ಪಾಸ್ತಿಗಳು ಎಲ್ಲವೂ ಲಕ್ಷ್ಮೀದೇವಿಯೇ. ಲಕ್ಷ್ಮೀದೇವಿಗೆ ಸಿಟ್ಟು ಬಂದರೆ ಆಸ್ತಿ ಹೊರಟು ಹೋಯಿತು, ದುಡ್ಡು ಹೊರಟು ಹೋಯಿತು, ಬಂಗಾರ ಹೊರಟು ಹೋಯಿತು, ಏನು ಉಳಿತದೆ? ಮಹಾ ದರಿದ್ರನಾಗಿ ಹೋಗ್ತೀಯಾ ನೀನು. ನಿರಿಂದಿರೋ, ಇಂದಿರಾ ಇಲ್ಲ, ಇಂದಿರಾ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಹೊರಟು ಹೋದ್ಲು, ಯಾಕೆ? ಅವಳಿಗೆ ಕೋಪ ಬಂತು. ಯಾಕೆ ಕೋಪ ಬಂತು? ಅರೆ ಲಕ್ಷ್ಮೀದೇವಿಯನ್ನು ವಿಷ್ಣುವಿಗೆ ಕೊಡೋದು ಬಿಟ್ಟು ಇನ್ಯಾರಿಗಾದರೂ ಕೊಡೋದಂತ ಯೋಚನೆ ಮಾಡಿದರೆ ತಪ್ಪೋದು, ಅಲ್ಲಿಗೆ ಅಪರಾಧ ಶುರುವಾಯಿತು. ಅಂಥ ಅಪರಾಧ ಮಾಡಿದವರಿಗೆ ಏನು ಶಿಕ್ಷೆ ಅಂತ ಹೇಳಿದ್ರೆ, ಲಕ್ಷ್ಮೀದೇವಿ ಮುನಿಸಿಕೊಂಡು ಹೋದ್ಲು ಮನೆಯಿಂದ ಅಂತ ಹೇಳಿದರೆ ಮನೆ ಏನಾಗ್ತದೆ? ದಿವಾಳಿ ಹೋಗ್ತದೆ. ನಾಳೆ ನೋಟಿಸ್ ಕೊಡ್ತಾರೆ, ನೀನು ಅಂತ ಹೇಳಿದರೆ ನೀನು ಸಾಲ ತಗೊಂಡಿದ್ದಿ, ಆ ಸಾಲ ವಾಪಸ್ ಕೊಡಲಿಲ್ಲ, ನಿಂದೆಲ್ಲ ಹೋಯಿತು 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 ಹೋಯಿತು, ಹೋಗಿಬಿಟ್ಟು ಮನೆ ಹೋಯಿತು, ಎಲ್ಲ ಹೋಯಿತು, ಇರಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಬೀದಿಗೆ ಹೋಗ್ತೀಯಾ ನೀನು. ಲಕ್ಷ್ಮೀದೇವಿಗೆ ಕೋಪ ಬರಿಸಬಾರದು. ಸೊ ತದಾ ಪಿತಾ, ಆಗ ಆ ಹೆಣ್ಣಿನ ತಂದೆಯಾದ ನೀನು ಯಾರ ತಂದೆ? ಲಕ್ಷ್ಮೀದೇವಿ ತಂದೆ. ಲಕ್ಷ್ಮೀದೇವಿಗೆ ಕೋಪ ಬಂದರೆ ನಿರಿಂದಿರೋ, ಲಕ್ಷ್ಮೀದೇವಿ ಇಲ್ಲದೆ ನೀನು ಹೋಗಿಬಿಡ್ತೀಯ. ಲಕ್ಷ್ಮೀದೇವಿ ಇಲ್ಲದೆ ಇರುವವನಾಗು ಅಂತೇಳಿದರೆ ದುಡ್ಡು ಇಲ್ಲ ನಿನ್ನ ಹತ್ರ, ಬಂಗಾರ ಇಲ್ಲ ನಿನ್ನ ಹತ್ರ, ಆಸ್ತಿ ಪಾಸ್ತಿ ಇಲ್ಲ ನಿನ್ನ ಹತ್ರ, ಏನೂ ಇಲ್ಲದೆ ನೀನು ರಾಜ ಹೋಗಿ ರಂಕ ಆಗಿಬಿಡ್ತೀಯ, ಭಿಕ್ಷುಕನಾಗಿ ಬಿಡ್ತೀಯ. ನೀನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಿನ್ನುವ ಪರಿಸ್ಥಿತಿ ನಿನಗೆ ಬರ್ತದೆ. ವ್ರಜೇತ್, ಅಂಥ ಪರಿಸ್ಥಿತಿಗೆ ಹೋಗುತ್ತೀಯಾ. ನಿರಿಂದರೋ ವ್ರಜೇತ್ ಅಂದರೆ ನೀನು ಈಗ ಇವತ್ತು ರಾಜ ಅಂತ ಇದ್ದೀಯಲ್ಲ, ನಾಳೆ ನೀನು ಭಿಕ್ಷುಕನಾಗಿ ಹೋಗ್ತೀಯಾ. ಅದಹ, ಅದಹ ಅಂತ ಹೇಳಿದರೆ ಅಲ್ಲಿಂದ ಸತ್ತಾಗ ನೀನು ಎಲ್ಲಿಗೆ ಹೋಗ್ತೀಯ? ಅಂಧ ತಮಸ್ಸಿಗೆ ಹೋಗ್ತೀಯ. ಅದಹ ಅಂದರೆ ನರಕಾದಿ ಅಂಧ ತಮಸ್ಸು, ಯಾವುದು ಕೆಟ್ಟ ಲೋಕಗಳು, ಕೆಳಗಿರುವಂಥ ಪಾತಾಳದಲ್ಲಿರುವಂಥ ಲೋಕಗಳು, ಅಂತಹ ಕೆಟ್ಟ ಲೋಕಗಳಿಗೆ, ಅಧೋಲೋಕಗಳಿಗೆ ಹೋಗಿಬಿಟ್ಟು ಅವನತಿ ಹೊಂತೀಯ. ಇಲ್ಲಿಯೂ ನೀನು ಭಿಕ್ಷುಕನಾಗ್ತೀಯ. ಆಮೇಲೆ ಸತ್ತ ಮೇಲೆ ಅಲ್ಲಿಯೂ ಕೂಡ ನಿನಗೆ ಮೇಲೋಗೋದಲ್ಲ, ನೀನು ಕೆಳಗೆ ಹೋಗೋದು, ನರಕಕ್ಕೆ ಬಿದ್ದು ಅಂಧ ತಮಸ್ಸಿಗೆ ಬಿದ್ದು, ಅಂದರೆ ಎಲ್ಲಿ ಸುಖ ಅನ್ನುವಂಥದ್ದು ಇಲ್ಲವೋ, ಎಲ್ಲಿ ದುಃಖವೇ ದುಃಖವೋ ಆ ಲೋಕಗಳಿಗೆ ಹೋಗಿಬಿಡ್ತೀಯಾ ಅಂತ ಭಗವಂತ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ ಭೀಷ್ಮಕನಿಗೆ. ಭೀಷ್ಮಕನಿಗೆ ಈಗ ಸಿಡಿಲು ಬಿದ್ದ ಹಾಗೆ ಆಗಿರ್ಬೋದು. ಬಳಿಕ ಪ್ರಭುವಾದ ಶ್ರೀಕೃಷ್ಣನು ಹೇಳ್ತಾನೆ, ನಿನ್ನ ಮಗಳಾಗಿ ಜನಿಸಿರುವವಳು ತವಾತ್ಮಜ ಬಭೂವ. ನಿನ್ನ ಮಗಳಾಗಿ ಯಾರಿದ್ದಾಳೋ, ಯಾರು ಹುಟ್ಟಿದ್ದಾಳೋ ಅವಳು ಇಯಂ ರಮಾ, ಅವಳೇ ಲಕ್ಷ್ಮೀದೇವಿ. ಅವಳನ್ನು ನಾರಾಯಣನಿಗೆ ಕೊಡದೆ, ಅಂದರೆ ಎಂಥ ಸಂಬಂಧ ಅದು? ಅವಿನಾಭಾವ ಸಂಬಂಧ, ಅಂದರೆ ಎಂದೂ ಅದು ಮುರಿಯದ ಸಂಬಂಧ. ಲಕ್ಷ್ಮೀದೇವಿ ಲಕ್ಷ್ಮೀನಾರಾಯಣರದ್ದು ಅಂಥ ಸಂಬಂಧ ಇರುವಾಗ ನೀನು ಶ್ರೀಕೃಷ್ಣನಿಗೆ ಬಿಟ್ಟು ರುಕ್ಮಿಣಿಯನ್ನು ಬೇರೆಯವರಿಗೆ ಕೊಡ್ತೇನೆ ಅಂತ ನೀನು ಯೋಚನೆ ಮಾಡಿದರೆ, ಲಕ್ಷ್ಮೀದೇವಿಗೆ ಕೋಪ ಬಂದರೆ ಏನಾಗ್ತದೆ ಅಂದರೆ, ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಧಾರೆ ಎರೆಯದಿದ್ದಲ್ಲಿ ನೀನು ಕೃಷ್ಣನಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡ್ತೀಯ ಅಂತ ಹೇಳ್ತೀಯಲ್ವ, ಅಂದರೆ ಶ್ರೀಕೃಷ್ಣನಿಗೆ ರುಕ್ಮಿಣಿಯನ್ನು ಧಾರೆ ಎರೆಯಲಿಲ್ಲ ಅಂತ ಹೇಳಿದರೆ, ತಂದೆಯಾದ ನೀನು
ನಷ್ಟೈಶ್ವರ್ಯನಾಗಿ, ನಷ್ಟ ಐಶ್ವರ್ಯ ಅಂದರೆ ಎಲ್ಲ ಐಶ್ವರ್ಯ ಒಂದೊಂದೇ ಹೋಗಿ 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 ಆಮೇಲೆ ನಿನಗೆ ಭಿಕ್ಷುಕನಾಗಿ ಹೋಗ್ತೀಯ, ಮನೆ ಮನೆಗೆ ಹೋಗಿ ಭಿಕ್ಷೆ ಕೇಳುವಂಥ ಪರಿಸ್ಥಿತಿ ಬರ್ತದೆ, ನಿನಗೆ ಮನೆಯೂ ಇರುವುದಿಲ್ಲ, ಏನೂ ಇರುವುದಿಲ್ಲ. ಸೊ ಅಂತಹ ಪರಿಸ್ಥಿತಿಗೆ ಹೋಗ್ತೀಯ. ಅದಲ್ಲದೆ ಅಧೋಗತಿಗೆ ತೆರಳುವಿ ಅಂತ ಹೇಳ್ತಾರೆ. ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ, ಇಂದಿರಾ ಅಂದರೆ ಇಂದಿರೆ ಮತ್ತು ಇಂದಿರಾಪತಿ, ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿಯ ಪತಿ ಯಾರು? ನಾರಾಯಣ. ಸೊ ಅವರಿಗೆ ವಿಯೋಗ ಯಾರಾದರೂ ಮಾಡುವಂಥದ್ದನ್ನು ಯೋಚಿಸಿದರೆ, ಅವರಿಗೆ ಲಕ್ಷ್ಮಿಯನ್ನು ನಾರಾಯಣನಿಂದ ಬೇರೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದರೂ ಕೂಡ ಅವನಿಗೆ ಲಕ್ಷ್ಮೀದೇವಿ ಅವನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಕೋಪ ಮಾಡಿಕೊಂಡ್ರೆ ಏನಾಯಿತು? ಲಕ್ಷ್ಮೀದೇವಿ ಅಂದರೆ ಸಂಪತ್ತು, ಎಲ್ಲ ಸಂಪತ್ತು ನಾಶ ಆಗಿ ಏನಾಗ್ತಾನೆ? ದರಿದ್ರನಾಗಿ ಅನರ್ಥಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ತಿಳ್ಕೋ. ಅಂದರೆ ಬಹಳ ಗಂಭೀರ ವಿಷಯ ಇದು. ನೀನು ಬಹಳ ಅದನ್ನು ಏನಂತ ಹೇಳಿದರೆ ಏನು ಯೋಚನೆ ಮಾಡದೆ ಬಹುಶಃ ಈ ನಿರ್ಧಾರ ಮಾಡಿರ್ಬೋದು. ಅಂದರೆ ಇಂಥ ನಿರ್ಧಾರಗಳನ್ನು ಹಾಗೆಲ್ಲ ಏನು ಯೋಚನೆ ಮಾಡದೆ ತಗೊಳ್ಳುವಂಥ ನಿರ್ಧಾರ ಅಲ್ಲ. ಅಂದರೆ ಪುನಃ ಯೋಚಿಸಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿಯೂ ಅಂದರೆ ಅಧೋಗತಿ, ಆಮೇಲೆ ಸತ್ತ ಮೇಲೆ ಕೂಡ ನರಕಕ್ಕೆ ಹೋಗುವಂಥ ಅಧೋಗತಿ ಅಂತ ಹೇಳಿದರೆ ಎಂಥ ಸ್ಥಿತಿ ಭೀಷ್ಮಕನಿಗೆ ಇದನ್ನು ಕೇಳಿದಾಗ ಯಾವ ರೀತಿ ಆಗಿರ್ಬೋದು ಅಂತ ನಾವು ಎಣಿಸ್ಕೊಳ್ಬೋದು. ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.